ಹಲೋ ಗಾಯ್ಸ್, ಇವತ್ತು ನಾನು ಆಡ್ತಿರೋ ಗೇಮ್ ನೇಮ್ ಬಂದು ಮೈನ್ಕ್ರಾಫ್ಟ್ ನಲ್ಲಿ ನಾನು ಇವತ್ತು ಸರ್ವೈವಲ್ ಸೀರೀಸ್ ಮಾಡ್ತಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ವರ್ಲ್ಡ್ ನೇಮ್ ಹಾಕೋಣ. ವರ್ಲ್ಡ್ ನೇಮ್ ಬಂದು ಮೈನ್ಕ್ರಾಫ್ಟ್ ಸರ್ವೈವಲ್ ಮೋಡ್ ಅಂತ ಹಾಕ್ತೀನಿ. ಒಂದು ಸ್ಮೈಲಿ ಮೋಜಿ ಇರಲಿ ಒಟ್ಟಿಗೆ. ಓಕೆ, ಸೊ ಕ್ರಿಯೇಟ್ ಮಾಡೋಣ. ವರ್ಲ್ಡ್ ಬಂದು ಲೋಡ್ ಆಗ್ತಿದೆ, ಸ್ವಲ್ಪ ವೆಯ್ಟ್ ಮಾಡ್ಬೇಕು ಅನ್ಸುತ್ತೆ. ಓಕೆ, ಗೇಮ್ ಲೋಡ್ ಆಯ್ತು. ನಾನು ವಿಲೇಜ್ ನಲ್ಲಿ ಸ್ಪಾನ್ ಆಗಿದ್ದೇನೆ ಗುರು. ನೈಸ್, ಒಳ್ಳೆ ಸ್ಪಾನ್ ಲೊಕೇಶನ್ ಸಿಕ್ಕಿದೆ. ನಂಬೋಕೆ ಆಗ್ತಿಲ್ಲ ಗುರು. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಏನಿದೆ ಅಂತ. ಈ ಹೌಸ್ ನಲ್ಲಿ ಚೆಕ್ ಮಾಡೋಣ. ಓಕೆ, ಬ್ಲಾಸ್ಟ್ ಫರ್ನೇಸ್ ಇದೆ. ಸದ್ಯಕ್ಕೆ ಇದು ಏನು ಯೂಸ್ ಇಲ್ಲ ಗುರು. ಓಕೆ, ಇದೇನಿದು ಹೇಬೇಲ್ ಅಲ್ವಾ? ಓಕೆ, ನೈಸ್. ಈ ಹೇಬೇಲ್ ನಿಂದ ನಾವು ವೀಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಹಾಗೆ ವೀಟ್ ಅನ್ನ ನಾವು ಬ್ರೆಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಪಕ್ಕ ಇದನ್ನ ಕಲೆಕ್ಟ್ ಮಾಡೋಣ. ಓಕೆ, 6 ಹೇಬೆಲ್ ಸಿಕ್ತು, ತುಂಬಾನೇ ಒಳ್ಳೇದು ಗುರು. ನೆಕ್ಸ್ಟ್ ನಾವು ಇಲ್ಲಿಂದ ಬ್ಲ್ಯಾಕ್ ಸ್ಮಿತ್ನ ಮನೆಗೆ ಹೋಗೋಣ. ಬ್ಲ್ಯಾಕ್ ಸ್ಮಿತ್ನ ಮನೆಯಲ್ಲಿ ಏನಾದರೂ ಒಳ್ಳೆ ಐಟಮ್ಸ್ ಇರುತ್ತೆ. ಸೊ ಚೆಕ್ ಮಾಡೋಣ ಏನಿದೆ ಅಂತ. ಈ ಚೆಸ್ಟಲ್ಲಿ ಚೆಕ್ ಮಾಡೋಣ. ಒಂದು ಐರನ್ನ ಪಿಕ್ಯಾಕ್ಸ್, ನೈಸ್. 8 ಆ್ಯಪಲ್ಸ್ಗಳು, ಒಂದು ಐರನ್ನ ಬೂಟ್ ಹಾಗೂ 6 ಬ್ರೆಡ್ ಸಿಕ್ಕಿದೆ. ಸೊ ಬೇರೆ ಹೌಸ್ ಕೂಡ ಚೆಕ್ ಮಾಡೋಣ. ಏನಿಲ್ಲ ಅನ್ಸುತ್ತೆ ಇಲ್ಲೇನು. ಸೊ ಇಲ್ಲೇನು ಜಸ್ಟ್ ಇಟ್ಟಿರೋದಿಲ್ಲ, ನಾನು ಸುಮ್ಮನೆ ಚೆಕ್ ಮಾಡಿದೆ ಆದರೂ. ಓಕೆ, ಏನು ತೊಂದರೆ ಇಲ್ಲ. ಈ ಒಂದು ಸ್ವಲ್ಪ ಫುಡ್ ಕಲೆಕ್ಟ್ ಮಾಡೋಣ. ಓಕೆ, ಲೆದರ್ ಸಿಕ್ತು ಸ್ವಲ್ಪ, ತುಂಬ ಒಳ್ಳೇದು. ನೈಸ್, ಫ್ಯೂಚರಲ್ಲಿ ಸ್ವಲ್ಪ ಯೂಸ್ ಆಗುತ್ತೆ. ಓಕೆ, ಸ್ವಲ್ಪ ಈಗ ವುಡ್ ಕಲೆಕ್ಟ್ ಮಾಡೋಣ. ಈ ಒಂದು ಟ್ರೀನ ಫುಲ್ ಕಟ್ ಮಾಡೋಣ ಪಕ್ಕ. ಸೊ ಇದು ಕಟ್ ಆಗ್ತಿದೆ ಮೇಲನೆ. ಮೋಸ್ಟ್ಲಿ ಒಂದು ಮರದಲ್ಲಿ 6 ಪೀಸ್ ಆಫ್ ವುಡ್ ಸಿಗುತ್ತೆ ಅನಿಸುತ್ತೆ. ಒಮ್ಮೆ ಚೆಕ್ ಮಾಡೋಣ. ಐ ಥಿಂಕ್ ಓಕೆ, 3 ವುಡ್ ಆಯಿತು, 4 ಆಯಿತು, 5 ಆಯಿತು, ಐ ಥಿಂಕ್ 6. ನಾನು ಎಕ್ಸಾಕ್ಟ್ ಕೇಸ್ ಮಾಡಿದೆ ಗುರು. ನೈಸ್. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಫಸ್ಟ್ ನಾವು ವುಡ್ಡನ್ನು ಪ್ಲ್ಯಾಂಕ್ಸ್ ಆಗಿ ಕನ್ವರ್ಟ್ ಮಾಡೋಣ. ಪ್ಲ್ಯಾಂಕ್ಸನ್ನು ನೆಕ್ಸ್ಟ್ ಕ್ರಾಫ್ಟಿಂಗ್ ಟೇಬಲ್ ಆಗಿ ಮಾಡೋಣ. ಓಕೆ, ಸೊ ಕ್ರಾಫ್ಟಿಂಗ್ ಟೇಬಲ್ ಈ ಗೇಮ್ನಲ್ಲಿ ಮೇಯ್ನ್ ಹಾಗೂ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಕ್ರಾಫ್ಟಿಂಗ್ ಟೇಬಲನ್ನು ಇಲ್ಲಿ ಪ್ಲೇಸ್ ಮಾಡೋಣ. ಇದರಿಂದ ನಾವು ಈಗ ವುಡ್ಡನ್ನು ಪ್ಲ್ಯಾಂಕ್ಸ್ ಮಾಡೋಣ, ಪ್ಲ್ಯಾಂಕ್ಸನ್ನು ಸ್ಟಿಕ್ಸ್ ಮಾಡೋಣ. ಈ ಸ್ಟಿಕ್ಸ್ನಿಂದ ನಾವೀಗ ಪುನಃ ವುಡ್ ಕಲೆಕ್ಟ್ ಮಾಡಿ ಇದಕ್ಕೆ ವಾಪಸ್ ಕ್ಲಿಕ್ ಕೊಡೋಣ. ಪಿಕ್ಯಾಕ್ಸ್ ಮಾಡಿದ್ದೀನಿ, ಅಂದರೆ ವುಡನ್ ಪಿಕ್ಯಾಕ್ಸ್ ಮಾಡಿದೆ ನೋಡಿ. ಈ ವುಡನ್ ಪಿಕ್ಯಾಕ್ಸ್ನಿಂದ ನಾವು ಸ್ಟೋನ್ನ ಕಲೆಕ್ಟ್ ಮಾಡ್ಬೋದು. ಸೊ ಸ್ಟೋನ್ನ ಕಲೆಕ್ಟ್ ಮಾಡೋಣ. ಫಸ್ಟ್ ನಾನು 3 ಸ್ಟೋನ್ಸನ್ನು ಕಲೆಕ್ಟ್ ಮಾಡ್ತೀನಿ. ಸೊ ಈ 3 ಸ್ಟೋನ್ಸಿಂದ ನಾನು ಡೈರೆಕ್ಟಾಗಿ ಸ್ಟೋನ್ ಪಿಕ್ಯಾಕ್ಸನ್ನು ಮಾಡ್ತೀನಿ. ಸೊ ಇಲ್ಲಿ ಸ್ಟೋನ್ ಪಿಕ್ಯಾಕ್ಸ್ ಕೂಡ ಡನ್ ಆಗಿದೆ. ಸೊ ಸ್ವಲ್ಪ ವುಡ್ಡನ್ನು ಕೂಡ ಕಲೆಕ್ಟ್ ಮಾಡಿದೆ. ಓಕೆ, ಈಗ ಮೈನ್ ಮಾಡೋಣ. ನಾನು ಮೈನ್ ಮಾಡ್ತಿದ್ದೆ, ಆಗ ನಂಗೆ ನೆನಪಾಯಿತು ನನ್ನ ಸ್ಟೋನ್ ಪಿಕ್ಯಾಕ್ಸ್ ಇದೆ ಅಂತ. ಓಕೆ, ಸ್ಟೋನ್ ಪಿಕ್ಯಾಕ್ಸಿಂದ ಕಂಟಿನ್ಯೂ ಮಾಡ್ತೀನಿ. ಸೊ ಹೀಗೇನೆ ಮೈನಿಂಗ್ಗೆ ಕಂಟಿನ್ಯೂ ಮಾಡ್ತಿದ್ದಾಗ ನನಗೆ ಸಡನ್ ಆಗಿ ಕೋಲ್ ಕಾಣ್ತು. ಆದಮೇಲೆ ಏನಾಗುತ್ತೆ ನಿಮಗೆ ಗೊತ್ತಿದೆ. ಸೊ ನನ್ನ ಹತ್ರ ಈಗ 22 ಕೋಲ್ಸ್ ಇದೆ. ಈ 22 ಕೋಲ್ಸ್ನಿಂದ ತುಂಬ ಯೂಸ್ ಆಗುತ್ತೆ. ಸೊ ಇನ್ನೂ 2 ಕೋಲ್ಸ್ ಇದೆ, ಇದನ್ನು ಕೂಡ ಕಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಬೆಕ್ಕು ಕೂಡ ನನ್ನ ಕೋಲ್ ಕಲೆಕ್ಟ್ ಮಾಡೋದು ನೋಡೋಕೆ ಬಂದಿದೆ. ಏನಿರಲಿ, ಸದ್ಯಕ್ಕೆ ನನ್ನ ಹತ್ರ ಯಾವುದೇ ಹೌಸ್ ಇಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿ ಒಂದು ಮನೆ ಕಾಣ್ತಿದೆಯಲ್ಲ, ಇದನ್ನೇ ನನ್ನ ಹೌಸ್ ಆಗಿ ಮಾಡ್ಕೊಳ್ತೀನಿ ಟೆಂಪ್ರರಿ ಆಗಿ. ಅದಕ್ಕಿಂತ ಮುಂಚೆ ನನಗೆ ಒಂದು ಬೆಡ್ ಬೇಕು. ಸೊ ಒಂದು ಬೆಡ್ ತಗೊಳ್ಳೋಣ. ಈ ಬೆಡ್ಡನ್ನು ಕದಿಯೋದ್ರಲ್ಲಿ ನಾನು ಎಕ್ಸ್ಪರ್ಟ್ ಗುರು. ವಿಲೇಜ್ನ ಬೆಡ್ ಫ್ರೀಗೆ ಸಿಗುತ್ತೆ ಎಷ್ಟಾದರೂ. ಈಗ ಈ ಬೆಡ್ಡನ್ನು ನಾವು ಡೈರೆಕ್ಟ್ ನನ್ನ ಹೌಸ್ನ ಟಾಪ್ನಲ್ಲಿ ಇಡ್ತೀನಿ. ಮೊದಲು ಸ್ವಲ್ಪ ಟೂಲ್ಸ್ ಮಾಡಬೇಕು ಗುರು. ಓಕೆ, ಟಾಪ್ಗೆ ಬಂದೆ. ಈಗ ಬೆಡ್ಡನ್ನು ಪ್ಲೇಸ್ ಮಾಡೋಣ. ಹಾಗೆ ಇಲ್ಲಿ ಒಂದು ಕ್ರಾಫ್ಟಿಂಗ್ ಟೇಬಲನ್ನು ಕೂಡ ಪ್ಲೇಸ್ ಮಾಡೋಣ. ಓಕೆ, ಇಲ್ಲಿರಲಿ. ಈ ಕ್ರಾಫ್ಟಿಂಗ್ ಟೇಬಲಿಂದ ಒಂದು ಆ್ಯಕ್ಸನ್ನು ಮಾಡೋಣ ಫಸ್ಟ್, ಯಾಕಂದರೆ ಮರ ಕಡಿಯೋದು ತುಂಬ ಟೈಮ್ ತಗೊಳ್ಳುತ್ತೆ. ಸೊ ಪಕ್ಕ ಹೋಗಿ ಒಂದು ವುಡ್ಡನ್ನು ಕಲೆಕ್ಟ್ ಮಾಡೋಣ. ಓಕೆ, ಇಲ್ಲಿಂದ ಹೋಗೋಣ. ಇದೇನು ಗುರು, ವಿಲೇಜರ್ದು ಮೀಟಿಂಗ್ ಎಲ್ಲ ನಡೀತಿದೆ, ಏನೋ ದೊಡ್ಡದಾಗಿ ಚರ್ಚೆ ಮಾಡ್ತಿರ್ಬೋದು. ಓಕೆ, ಇಲ್ಲಿಂದ ನಾನು ಮರ ಕಡಿಯೋರಿಗೆ ಬಂದೆ. ಸ್ವಲ್ಪ ನನ್ನ ಹೆಲ್ತನ್ನು ಫುಲ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ಆ್ಯಪಲ್ ತಿಂದೆ ಬದುಕಬೇಕಷ್ಟೇ. ಓಕೆ, ಇಲ್ಲಿಂದ ಮರ ಕಡಿಯೋಣ. ಮರ ಕೂಡ ಕಡ್ದಾಯ್ತು ಗುರು. ಈಗ ನನ್ನ ನೆಕ್ಸ್ಟ್ ಪ್ಲಾನ್ ಏನಂದರೆ ಐರನ್ ಗೋಲೆಮನ್ನು ಕೊಲ್ಲೋದು. ಸೊ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಫಸ್ಟ್ ನಾನು ಇದರ ಮೇಲೆ ಹತ್ತಿ 4 ಬ್ಲಾಕ್ಸ್ ಮೇಲೆ ಹೋಗ್ತೀನಿ. ಈ 4 ಬ್ಲಾಕ್ಸ್ ಮೇಲೆಯಿಂದ ಸ್ವಲ್ಪ ಐರನ್ ಗೋಲೆಮನ್ನು ಟಾರ್ಗೆಟ್ ಮಾಡ್ತೀನಿ. ಒಂದು ಶಾರ್ಟ್ ಹೊಡಿತೀನಿ. ಓಕೆ, ಇಲ್ಲಿಂದ ನನ್ನ ಹತ್ರ ಸ್ವಾಡ್ ಕೂಡ ಇಲ್ಲ ಹೊಡಿಲಿಕ್ಕೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಆ್ಯಕ್ಸಿಂದ ಹೊಡಿತೀನಿ. ಆ್ಯಕ್ಸಿಂದ ಕೂಡ ಒಳ್ಳೆ ಡ್ಯಾಮೇಜ್ ಬೀಳುತ್ತೆ. ಸೊ ಇದರಿಂದ ಹೊಡಿತೀನಿ. ಸೊ ಹೀಗೆ ನೋಡ್ಬೋದು ಯಾವ ರೀತಿ ಹೊಡಿತಿದ್ದೀನಿ ಅಂತ. ಓಕೆ, ಸೊ ನನಗೆ ಎಷ್ಟು ಐರನ್ ಸಿಗುತ್ತೆ ನೋಡೋಣ. ಐ ಥಿಂಕ್ ಎಷ್ಟಿದೆ, 3 ಐರನ್. ಓಕೆ, ನಾಟ್ ಬ್ಯಾಡ್ ಅಂತ ಹೇಳ್ಬೋದು. 3 ಐರನಲ್ಲಿ ಏನಿಲ್ಲ ಅಂದರೂ ಒಂದು ಬಕೆಟ್ ಮಾಡ್ಬೋದು ಗುರು. ಅಟ್ಲೀಸ್ಟ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ಬೋದು. ಸೊ ಇಲ್ಲಿಂದ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ಮೇಲ್ನ ಫ್ಲೋರ್ಗೆ ಹೋಗಿ ಮೊದಲು ನಾನು ಸ್ವಾಡ್ ಮಾಡ್ಕೊಳ್ತೀನಿ ಗುರು. ಸೊ ಇಲ್ಲಿಂದ ಒಂದು ಸ್ಟೋನ್ನ ಸ್ವಾಡ್ ಮಾಡೋಣ. ಸೊ ಓಕೆ, ಒಂದು ಸ್ಟೋನ್ ಎನಫ್ ಆಗಿದೆ. ಒಂದು ಪಿಕ್ಯಾಕ್ಸ್ ಕೂಡ ಮಾಡೋಣ. ಸೊ ಈಗ ನನ್ನ ಹತ್ರ ವುಡ್ ಕೂಡ ಇದೆ. ನಾನು ಏನು ಮಾಡ್ತೀನಿ ಅಂದರೆ ಒಂದು ಚೆಸ್ಟ್ ಮಾಡಿ ಬಿಡ್ತೀನಿ. ಸೊ ಚೆಸ್ಟ್ನಲ್ಲಿ ನಾನು ಐಟಮ್ಸನ್ನು ಕ್ಯಾರಿ ಮಾಡ್ಬೋದು. ಸೊ ಈ ಚೆಸ್ಟನ್ನು ಇಲ್ಲೇ ಇಡೋಣ. ಈ ಚೆಸ್ಟ್ನಲ್ಲಿ ಮೊದಲು ಹೇಬೇಲ್ ಹೀಗೆ ನನ್ನ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ ಇದೆ ಅಲ್ಲ, ಇದನ್ನು ಹಾಕಿಬಿಡ್ತೀನಿ. ಓಕೆ, ನಾನು ಇಲ್ಲಿಂದ ಈಗ ಟಾರ್ಚಸ್ ಸ್ವಲ್ಪ ಕಲೆಕ್ಟ್ ಮಾಡ್ತೀನಿ. ಯಾಕಂದರೆ ಈಗ ನನ್ನ ಪ್ಲ್ಯಾನ್ ಏನಂದರೆ ಕೇವ್ಗೆ ಹೋಗೋದು. ಸೊ ಅದಕ್ಕಿಂತ ಮುಂಚೆ ಒಂದು ಮಲಗೋಣ, ರಾತ್ರಿ ಆಗ್ತಿದೆ. ಸೊ ಡೇ 1 ಇಲ್ಲಿಗೆ ಎಂಡ್ ಆಗುತ್ತೆ. ಓಕೆ, ಇಲ್ಲಿಗೆ ಡೇ 1 ಮುಕ್ತಾಯ ಆಗಿದೆ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ಈಗ ಒಂದು ಕೇವ್ ಹುಡ್ಕೋಣ. ಒಂದು ಕೇವ್, ಐ ಥಿಂಕ್ ಇದರ ಹತ್ತಿರನೇ ಒಂದು ಕೇವ್ ಇದೆ ಅನಿಸುತ್ತೆ. ಯಾಕೋ ನಾನೊಂದಾಗ ನೋಡಿದ್ದೆ. ಸೊ ಓಕೆ, ಇಲ್ಲೇ ಇದೆ ಕೇವ್.
ಮೊದಲು ಇಲ್ಲಿಂದ ಸೇಫ್ ಲ್ಯಾಂಡಿಂಗ್ ಮಾಡಿ ಹೋಗೋಣ. ಸೊ ಇದನ್ನ ಮೈನ್ ಮಾಡಿ ಕೆಳಗೆ ಹೋಗ್ತೀನಿ. ಓಕೆ, ಈ ಕೇವ್ನ ಒಳಗೆ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇಲ್ಲಿಂದ ಹಾರ್ತೀನಿ. ಇಲ್ಲಿ ಫಸ್ಟ್ ಸ್ವಲ್ಪ ಟಾರ್ಚ್ ಪ್ಲೇಸ್ ಮಾಡೋದು ಒಳ್ಳೇದು ಅಂತ ಅನಿಸುತ್ತೆ ಯಾಕೋ. ಸೊ ಓಕೆ, ಟಾರ್ಚ್ ಅನ್ನ ಪ್ಲೇಸ್ ಮಾಡೋಣ ಇಲ್ಲಿ ಕೂಡ. ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ಮೈನ್ ಮಾಡೋಣ, ಯಾಕಂದ್ರೆ ಅಡ್ಡ ಬ್ಲಾಕ್ಸ್ ಹಾಕಿದ್ದಾರೆ. ಓಕೆ, ನೈಸ್, ಐರನ್ ಸಿಕ್ತಿದೆ. ಐರನ್ ಅನ್ನ ಪಕ್ಕ ಕಲೆಕ್ಟ್ ಮಾಡಬೇಕು. ಅಂದ್ರೆ ಇವತ್ತಿನ ಗೋಲ್ ಬಂದು ಐರನ್ ನ ಫುಲ್ ಆರ್ಮರ್ ಮಾಡಬೇಕು. ಸೊ ಐರನ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹೀಗೆ ಐರನ್ ನ ಮೈನ್ ಮಾಡಿ ಕಂಪ್ಲೀಟ್ ಆದ್ಮೇಲೆ ನಾನು ಸ್ವಲ್ಪ ಸೈಡ್ ಇಂದ ಹೋದೆ. ಇಲ್ಲಿ ಸ್ವಲ್ಪ ಟಾರ್ಚ್ ಪ್ಲೇಸ್ ಮಾಡಿ ಇನ್ನೂ ಎಕ್ಸ್ಪ್ಲೋರ್ ಮಾಡಕ್ಕಂತ ಹೋದೆ. ಆಗ ಇನ್ನೂ ಸ್ವಲ್ಪ ಐರನ್ ನ ರಾಶಿ ಸಿಕ್ಬಿಡ್ತು ಗುರು. ಸೊ ಈ ಐರನ್ ನ ಇಲ್ಲಿ ಕಲೆಕ್ಟ್ ಮಾಡೋಣ. ನನಗೆ ಬೇಕಾದಷ್ಟು ಐರನ್ ಹಾಗೂ ಕೋಲ್ ಕೂಡ ಸಿಕ್ಕಿದೆ. ಸೊ ಇಲ್ಲಿಂದ ನಾವು ಇನ್ನೂ ಕೂಡ ಕೆಳಗೆ ಡೀಪ್ ಆಗಿ ಮೈನಿಂಗ್ ಮಾಡೋಕ್ಕೆ ಹೋಗೋಣ. ಸೊ ನನ್ನ ಹತ್ರ ಪಿಕ್ಯಾಕ್ಸ್ ಎಲ್ಲ ಇದೆ, ಏನೂ ತೊಂದರೆ ಇಲ್ಲ. ಸೊ ಇಲ್ಲಿಂದ ಹೋಗೋಣ. ಓಕೆ, ಮೈನ್ ಶಾಫ್ಟ್ ಅನಿಸುತ್ತೆ. ನೈಸ್. ಓಕೆ, ಇಲ್ಲಿ ಟಾರ್ಚ್ ಹಾಕಿ ಹೋಗೋಣ. ಗುರು ಏನಿದು ಸ್ಟ್ರಾಂಗ್ ಹೋಲ್ಡಾ? ಗುರು ಸ್ಕೆಲಿಟನ್ ಕೂಡ ಹೊಡಿತಿದ್ದಾನೆ. ನನ್ನ ಹತ್ರ ಹೆಚ್ ಪಿ ಕೂಡ ಕಮ್ಮಿ ಇದೆ. ಸೊ ಇಲ್ಲಿಂದ ಹತ್ತೋಣ. ಯಾಕೋ ಅದು ಸ್ಟ್ರಾಂಗ್ ಹೋಲ್ಡ್ ತರ ಕಾಣಿಸ್ತಿದೆ. ಅದು ಮೈನ್ ಶಾಫ್ಟ್ ಹಾಗೂ ಸ್ಟ್ರಾಂಗ್ ಹೋಲ್ಡ್ ಮಿಕ್ಸ್ ಅಂತ ಅನಿಸ್ತಿದೆ. ಸೊ ಏನೇ ಇರಲಿ, ಸದ್ಯಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಮೊದಲು ಕ್ರಾಫ್ಟಿಂಗ್ ಟೇಬಲ್ ತೆಗಿಯೋಣ. ಕ್ರಾಫ್ಟಿಂಗ್ ಟೇಬಲ್ ತೆಗೆದು ಇಲ್ಲಿ ಪ್ಲೇಸ್ ಮಾಡ್ತೀನಿ, ಹಾಗೂ ಇದರಿಂದ ಸ್ವಲ್ಪ ಪ್ಲ್ಯಾಂಕ್ಸ್ ತೆಗಿತೀನಿ. ಯಾಕಂದರೆ ಒಂದು ಶೀಲ್ಡ್ ಮಾಡೋಣ ಮೇನ್ ಆಗಿ, ಇಲ್ಲಾಂದರೆ ಸಾಯಬೇಕಾಗುತ್ತೆ. ಸೊ ನನ್ನ ಹತ್ರ ಐರನ್ ಇಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ ಫರ್ನೇಸ್ ಮಾಡ್ತೀನಿ. ಈ ಫರ್ನೇಸನ್ನು ಫಸ್ಟು ಪ್ಲೇಸ್ ಮಾಡೋಣ. ಈ ಫರ್ನೇಸನ್ನು ಪ್ಲೇಸ್ ಮಾಡಿ ಮೇಲೆ ನಾನು ಈಗ ಮೈನ್ ಮಾಡಿದ ಐರನ್ ಪ್ಲಸ್ ನನ್ನ ಕೋಲನ್ನು ಹಾಕ್ತೀನಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಒಂದು ಐರನ್ ಸಿಕ್ಕಿದ್ರೆ ಕೂಡ ಶೀಲ್ಡ್ ಮಾಡ್ಬೋದು. ಸೊ ಒಂದು ಐರನ್ ಸಿಕ್ತು, ಇಲ್ಲಿಂದ ಶೀಲ್ಡ್ ಕ್ರಿಯೇಟ್ ಮಾಡೋಣ. ಶೀಲ್ಡ್ ಕ್ರಿಯೇಟ್ ಆದ. ಓಕೆ, ನೈಸ್. ಈ ಶೀಲ್ಡ್ ಅನ್ನ ಪ್ಲೇಸ್ ಮಾಡೋಣ. ನೈಸ್. ಈಗ ನಾವು ಸ್ಕೆಲಿಟನ್ ಈಸಿಯಾಗಿ ಕೊಲ್ಬಹುದು. ಸೊ ಇದನ್ನ ಫೈಟ್ ಮಾಡೋಕ್ಕೆ ಡೈರೆಕ್ಟ್ ಹೋಗೋಣ, ಸ್ವಾಡ್ ಹಿಡಿದು. ಸೊ ಇಲ್ಲಿಂದ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸ್ಕೆಲಿಟನ್ ಈಗ ಆರಾಮ್ಸೆ ಸಾಯುತ್ತೆ ಗುರು. ಈಸಿ ಪೀಸಿ ಅಂತ ಹೇಳ್ಬೋದು. ಸೊ ಓಕೆ, ಇಲ್ಲಿಂದ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಸ್ವಲ್ಪ. ಓಕೆ, ಫಸ್ಟ್ ರೂಮಲ್ಲಿ ಚೆಸ್ಟ್ ಇದೆ. ಸ್ವಲ್ಪ ನಾನು ಟಾರ್ಚ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ, ಯಾಕಂದರೆ ನನಗೆ ರಿಸ್ಕ್ ಬೇಡ. ಟಾರ್ಚನ್ನು ಸ್ವಲ್ಪ ಇಲ್ಲೇ ಪ್ಲೇಸ್ ಮಾಡೋಣ. ಸ್ವಲ್ಪ ಕವರ್ ಆಯಿತು ಅನಿಸುತ್ತೆ. ಇಷ್ಟು ಸಾಕು ಟಾರ್ಚ್ ಸದ್ಯಕ್ಕೆ. ಅಲ್ಲೊಂದು ಟಾರ್ಚ್ ಹಾಕ್ಬಿಡ್ತೀನಿ. ಓಕೆ, ಈ ಚೆಸ್ಟನ್ನು ಈಗ ಲೂಟ್ ಮಾಡೋಣ. ಓಕೆ, ಚೆಸ್ಟಲ್ಲಿ 2 ಡೈಮಂಡ್ಸ್ ಗುರು. ಇಷ್ಟು ಪಕ್ಕ ಇವತ್ತೆಲ್ಲ ತುಂಬ ಚೆನ್ನಾಗಿದೆ ಅನಿಸುತ್ತೆ ಯಾಕೋ. ಇಲ್ಲಿಂದ ಸ್ವಲ್ಪ ಸೈಡ್ನಲ್ಲಿ ನೋಡೋಣ ಏನಿದೆ ಅಂತ. ಓಕೆ, ಇಲ್ಲಿ ಸ್ವಲ್ಪ ದಾರಿ ಮಾಡೋಣ. ಸೊ ಇದರ ಮೇಲೆ ಹಾರೋಣ ಈಗ. ಲೆಟ್ಸ್ ಗೋ. ಓಕೆ, ಇಲ್ಲಿಗೆ ಬಂದೆ. ಟ್ಯಾಕ್ಸಿಂದ ಇದನ್ನು ಮುರಿಯೋಣ. ಓಕೆ, ಈಚೆ ಸೈಡ್ಗೆ ಕೂಡ ಬಂದೆ. ಇಲ್ಲೇನಾದರೂ ಇದೆಯಾ ನೋಡೋಣ. ಐ ಥಿಂಕ್ ಈ ಸಲ ಎಕ್ಸ್ಪ್ಲೋರ್ ಮಾಡೋದು ಒಳ್ಳೇದಲ್ಲ ಅನಿಸುತ್ತೆ. ಸೊ ನಾನು ರಿಟರ್ನ್ ನನ್ನ ಮನೆಗೇ ಹೋಗ್ತೀನಿ. ಆಲ್ಮೋಸ್ಟ್ ಬೇಕಾಗಿದ್ದೆಲ್ಲ ಸಿಕ್ಕಿದೆ. ಸೊ ಏನು ತೊಂದರೆ ಇಲ್ಲ. ಈ ಚೆಸ್ಟನ್ನು ಕೂಡ ತೊಗೊಂಡು ಹೋಗೋಣ ಒಟ್ಟಿಗೆ. ಓಕೆ, ಇಲ್ಲಿ ಒಂದು ಜಾಗ ಇದೆ. ಇದನ್ನು ನಾವು ಫ್ಯೂಚರಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಸದ್ಯಕ್ಕೆ ನಾವು ವಾಪಸ್ ಹೌಸ್ಗೆ ಹೋಗೋಣ. ಸೊ ಇಲ್ಲಿಂದ ಪಕ್ಕ ಹೌಸ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಫರ್ನೇಸ್ ಹಾಗೂ ಕ್ರಾಫ್ಟಿಂಗ್ ಟೇಬಲನ್ನು ತೊಗೊಳ್ತೀನಿ ವಾಪಸ್ಸು. ಓ, 15 ಐರನ್ ಕುಕ್ ಆಗಿದೆ. ನೈಸ್. 15 ಐರನಲ್ಲಿ ನಾವು ಫುಲ್ ಸೆಟ್ ಆರ್ಮರ್ ಈಸಿಯಾಗಿ ಮಾಡ್ಬೋದು, ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಇದೆ. ಓಕೆ, ಇಲ್ಲಿ ಐರನ್ ಕೂಡ ಇದೆ. ನೈಸ್. ದಾರಿಯಲ್ಲಿ ಐರನ್ ಇತ್ತು ಗುರು. ಓಕೆ, ಫುಲ್ ಐರನ್ ಕಲೆಕ್ಟ್ ಮಾಡಿ ಆಯಿತು. ಈಗ ನಾವು ಡೈರೆಕ್ಟ್ ಮನೆಗೆ ಹೋಗೋಣ. ಸೊ ಇಲ್ಲಿಂದ ಹತ್ಕೊಂಡು ನಾನು ಮನೆಗೆ ಹೋಗ್ತೀನಿ. ಓಕೆ, ಬ್ಲಾಕ್ ಪ್ಲೇಸ್ ಮಾಡ್ಕೊಂಡು ಹೋಗೋಣ ಇಲ್ಲಿಂದ. ಸೊ ನನ್ನ ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ ಫುಲ್ ಸೆಟ್ ಐರನ್ ಮಾಡಬೇಕೀಗ. ಐರನ್ ಆರ್ಮರ್ ನನ್ನ ಹತ್ರ ಆಲ್ರೆಡಿ ಐರನ್ನ ಬೂಟ್ಸ್ ಇದೆ, ಹಾಗೂ ಲೆಗ್ಗಿನ್ಸ್ ಕೂಡ ಈಗ ಸಿಕ್ತು. ಜಸ್ಟ್ ಒಂದು ಚೆಸ್ಟ್ ಬ್ಲೇಡ್ ಹಾಗೂ ಹೆಲ್ಮೆಟ್ ಮಾಡಿದರೆ ಮುಗೀತು ಗುರು. ಸೊ ಇಲ್ಲಿಂದ ನಾವು ಡೈರೆಕ್ಟ್ ಹೋಗೋಣ ಹೌಸ್ಗೆ. ಅದಕ್ಕಿಂತ ಮುಂಚೆ ಕವರ್ನ ಸ್ವಲ್ಪ ಫುಡ್ ಕಲೆಕ್ಟ್ ಮಾಡೋಣ. ಸೊ 2 ಫುಡ್ ಸಿಕ್ತು. ಇಲ್ಲಿಂದ ಡೈರೆಕ್ಟ್ ನಾವು ಮನೆಗೆ ಹೋಗೋಣ. ಮನೆಗೆ ಹೋಗಿ ಈಗ ಫುಲ್ ಸೆಟ್ ಆರ್ಮರ್ ಮಾಡೋಣ. ಸ್ವಲ್ಪ ನನ್ನ ಡೈಮಂಡನ್ನು ಚೆಸ್ಟ್ನಲ್ಲಿ ಇಡೋಣ. ಓಕೆ, ನೆಕ್ಸ್ಟ್ ಇಲ್ಲಿಂದ ಬೂಟ್ಸ್ ಹಾಗೂ ಲೆಗ್ಗಿನ್ಸನ್ನು ತೊಗೊಳ್ತೀನಿ. ಸೊ ನೆಕ್ಸ್ಟ್ ಈಗ ನಾನೇನು ಮಾಡಬೇಕಂದ್ರೆ ಫಸ್ಟು ಚೆಸ್ಟ್ ಬ್ಲೇಡ್ ಮಾಡೋಣ. ಚೆಸ್ಟ್ ಬ್ಲೇಡ್ ಆಯಿತು. ನೆಕ್ಸ್ಟ್ ಒಂದು ಹೆಲ್ಮೆಟ್ ಮಾಡಬೇಕು. ಸೊ ಆಲ್ ಐರನ್ ಆರ್ಮರ್ ಡನ್ ಆಗಿದೆ. ಇಲ್ಲಿ ಒಂದು ಶೀಲ್ಡ್ ಕೂಡ ಇದೆ ನನ್ನ ಹತ್ರ ಕರೆಕ್ಟಾಗಿ. ಸೊ ನನ್ನ ಹತ್ರ ಈಗ ಹೀಗಿದ್ದೆ. ಸೊ ಈಗ ಐರನ್ನ ಆರ್ಮರನ್ನು ಫುಲ್ ಸೆಟ್ ಹಾಕೋಣ. ಒಂದು ಶೀಲ್ಡ್ ಕೂಡ ಹಾಕೋಣ. ಓಕೆ, ನೋಡ್ಬೋದು ಯಾವ ರೀತಿ ಚೇಂಜ್ ಆಗಿದೆ ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.